Hello guys, welcome back to our channel Academic Expert. Today we are going to learn English through Kannada. English grammar ಕಲಿಯೋಣ. ಇವತ್ತು ಟಾಪಿಕ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಒಟ್ಟು 8 ವಿಧಗಳಿವೆ. ಅವು ಯಾವೆಂದರೆ ನೌನ್ ಅಂದ್ರೆ ನಾಮಪದ, ಪ್ರನೌನ್ ಅಂದ್ರೆ ಸರ್ವನಾಮ, ಅಡ್ಜೆಕ್ಟಿವ್ ಅಂದ್ರೆ ಗುಣವಾಚಕ, ವರ್ಬ್ ಅಂದ್ರೆ ಕ್ರಿಯಾಪದ, ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ, ಪ್ರಪೋಸಿಷನ್ ಅಂದ್ರೆ ಸಂಬಂಧ ಪದ, ಕಂಜಂಕ್ಷನ್ ಅಂದ್ರೆ ಸಮಸೂಚಕ, ಇಂಟರ್ಜೆಕ್ಷನ್ ಅಂದ್ರೆ ವಿಸ್ಮಯಾದಿ ಬೋಧಕ. ಇವುಗಳನ್ನು ವಿವರವಾಗಿ ಅರ್ಥಗಳ ಜೊತೆ ಮತ್ತೆ ಉದಾಹರಣೆಯೊಂದಿಗೆ ನೋಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಎಕ್ಸ್ಪ್ಲನೇಷನ್. ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಫಸ್ಟ್ ನೌನ್. ನೌನ್ ಅಂದರೆ ನಾಮಪದ. ಅದರ ಅರ್ಥವೇನೆಂದರೆ a noun names a person, place, things or idea. Example, ಪ್ರೀತಿ ಬೆಂಗಳೂರು ಬುಕ್. ಅದೇ ಕನ್ನಡದಲ್ಲಿ ನಾಮಪದ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಭಾವನೆಗಳ ಹೆಸರನ್ನು ಸೂಚಿಸುತ್ತೆ. ಉದಾಹರಣೆಗೆ ಪ್ರೀತಿ ಬೆಂಗಳೂರು ಪುಸ್ತಕ. ಸೆಕೆಂಡ್ ಒನ್ ಪ್ರನೌನ್. ಪ್ರನೌನ್ ಎಂದರೆ ಸರ್ವನಾಮ. Pronoun replaces the name of a person, place, things or idea. Example, he, she. ಸರ್ವನಾಮ ಅರ್ಥವೇನೆಂದರೆ ನಾಮಪದದ ಬದಲಿಗೆ ಬಳಸುವ ಪದ. ಉದಾಹರಣೆಗೆ ಅವಳು, ಅವನು. ಮೂರನೇದಾಗಿ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಎಂದರೆ ಗುಣವಾಚಕ. An adjective describes a noun or pronoun. ಎಕ್ಸಾಂಪಲ್ ಬ್ಯೂಟಿಫುಲ್ ಗರ್ಲ್. ಇದರ ಅರ್ಥವೇನೆಂದರೆ ಗುಣವಾಚಕವೆಂದರೆ ನಾಮಪದದ ಗುಣ ಅಥವಾ ಲಕ್ಷಣವನ್ನು ಹೇಳುವ ಪದ. ಉದಾಹರಣೆಗೆ ಸುಂದರವಾದ ಹುಡುಗಿ. ಹಾಗೆ ಫೋರ್ತ್ ಒನ್ ವರ್ಬ್, ಕ್ರಿಯಾಪದ. A verb is an action word. ಎಕ್ಸಾಂಪಲ್ eat, run. ಕ್ರಿಯಾಪದವೆಂದರೆ ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ತೋರಿಸುವ ಪದ. ಉದಾಹರಣೆಗೆ ತಿನ್ನುವುದು, ಓಡುವುದು. ನೆಕ್ಸ್ಟ್ ಒನ್ ಅಡ್ವರ್ಬ್, ಕ್ರಿಯಾ ವಿಶೇಷಣ. An adverb describes a verb, adjective or adverb. Example, runs fast, speaks loudly. ಕ್ರಿಯಾ ವಿಶೇಷಣ ಅರ್ಥವೇನೆಂದರೆ ಕ್ರಿಯಾಪದ ಗುಣವಾಚಕ ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣವನ್ನು ವಿವರಿಸುವ ಪದ. ಉದಾಹರಣೆಗೆ ವೇಗವಾಗಿ ಓಡು, ಜೋರಾಗಿ ಮಾತನಾಡು. ಹಾಗೆ ಸಿಕ್ಸ್ತ್ ಒನ್ ಪ್ರಪೋಸಿಷನ್. ಪ್ರಪೋಸಿಷನ್ ಶೋಸ್ ಪ್ಲೇಸ್, ಟೈಮ್, ಡೈರೆಕ್ಷನ್ ಆಫ್ ಅ ನೌನ್ ಆರ್ ಪ್ರನೌನ್. ಎಕ್ಸಾಂಪಲ್ ಇನ್, ಆನ್. ಕನ್ನಡದಲ್ಲಿ ಸಂಬಂಧ ಪದ. ಸಂಬಂಧ ಪದದ ಅರ್ಥವೇನೆಂದರೆ ನಾಮಪದ ಅಥವಾ ಸರ್ವನಾಮದ ಜೊತೆ ಇತರ ಪದಗಳ ಸಂಬಂಧ ತೋರಿಸುವ ಪದ. ಉದಾಹರಣೆಗೆ ಒಳಗೆ, ಮೇಲೆ. ಹಾಗೆ ಸೆವೆಂತ್ ಒನ್ ಕಂಜಂಕ್ಷನ್. ಕಂಜಂಕ್ಷನ್ ಜಾಯಿನ್ಸ್ ಗ್ರೂಪ್ ಆಫ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಎಕ್ಸಾಂಪಲ್ ಅಂಡ್, ಬಟ್. ಸಮಸೂಚಕವೇನೆಂದರೆ ಎರಡು ಪದಗಳ ಅಥವಾ ವಾಕ್ಯಗಳನ್ನು ಸಂಪರ್ಕಿಸುವ ಪದ. ಉದಾಹರಣೆಗೆ ಮತ್ತು, ಆದರೆ. ಹಾಗೆ ದ ಲಾಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಇಸ್ ಇಂಟರ್ಜೆಕ್ಷನ್. ವಿಸ್ಮಯಾದಿ ಬೋಧಕ. ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಎಮೋಷನ್ and is often followed by an exclamation mark. Example, wow, hooray. ಕನ್ನಡದಲ್ಲಿ ವಿಸ್ಮಯಾದಿ ಬೋಧಕವನ ಅರ್ಥವೇನೆಂದರೆ ಭಾವನೆಗಳನ್ನು ತಕ್ಷಣ ತೋರಿಸುವ ಪದ. ಉದಾಹರಣೆ ವಾ, ಹೂರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಇಂಗ್ಲಿಷ್ ಕಲಿಯೋದಕ್ಕೆ ಅಕಾಡೆಮಿಕ್ ಎಕ್ಸ್ಪರ್ಟ್ನ ಸಬ್ಸ್ಕ್ರೈಬ್ ಮಾಡಿ. ಆಫ್ಲೈನ್ ಕ್ಲಾಸಸ್ ಬೇಕಿದ್ರೆ ಅಕಾಡೆಮಿಕ್ ಎಕ್ಸ್ಪರ್ಟ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.